ನಾಳೆ ನಡೀತಾ ಇರೋ ದೆಹಲಿನಲ್ಲಿ ನಡೀತಾ ಇರುವಂತ ಒಂದು ಬೃಹತ್ ಸಮಾವೇಶಕ್ಕೆ ದೇಶದ ಎಲ್ಲಾ ಭಾಗದಿಂದನೂ ಕೂಡ ಬರ್ತಾ ಇರೋದು ಒಂದು ದೊಡ್ಡ ವಿಶೇಷ. ಏಕೆ ಅಂತ ಅಂದ್ರೆ ಈ ಆಂದೋಲನ ಎಲ್ಲಿ ಇದು ಕರ್ನಾಟಕದಿಂದ ಪ್ರಾರಂಭ ಆಯಿತು, ವೋಟ್ ಚೋರಿ, ಇದು ಇವತ್ತೊಂದು ದಿವಸ ಇಡೀ ದೇಶದಲ್ಲಿ ಒಂದು ದೊಡ್ಡ ಆಂದೋಲನವಾಗಿ ಹೊರಹೊಮ್ಮಿ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಿಂದ ಪ್ರಾರಂಭ ಮಾಡಿದ್ವಿ ನಾವು. ಈ ಹಂತಕ್ಕೆ ಇದು ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಮಾಡುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಬಿಗಿನಿಂಗ್ ಅಲ್ಲಿ. ಅದರಲ್ಲಿ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ ಸುಮಾರು 1,48,00,000 ಸಿಗ್ನೇಚರ್ ಮಾಡೋದ್ರ ಮುಖಾಂತರ ಸಾರ್ವಜನಿಕರು ಮುಂದೆ ಬಂದು ಈ ವೋಟ್ ಚೋರಿ ಆಗಿರೋದು ನಿಜ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೋಸ್ಕರ ಅಷ್ಟೂ ಜನ ಮುಂದೆ ಬಂದು ಒಂದು ಏನು ಆ ಸಿಗ್ನೇಚರ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಮತ್ತೆ ಬಿಜೆಪಿ ಏನು ನಡೆದಿದೆ ಅದು ಇಡೀ ದೇಶದಲ್ಲಿ ವೋಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬರ್ತಾ ಇರೋದು ನಿಜ ಅನ್ನೋದನ್ನ ಪ್ರೂವ್ ಮಾಡಿರೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತೇನು ಕರ್ನಾಟಕ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮತ್ತೆ ಸುರ್ಜೇವಾಲ್ ಅವರ ಒಂದು ಮುಖಂಡತ್ವದಲ್ಲಿ, ಸೊ ಇವತ್ತು ರಾಹುಲ್ ಗಾಂಧಿ ಅವರ ಒಂದು ಈ ಆಂದೋಲನಕ್ಕೆ ಇವತ್ತು ನಾವು ಮಾಡಿದಂತ ಒಂದು ಸಿಗ್ನೇಚರ್ ಕ್ಯಾಂಪೇನು ಇಡೀ ದೇಶದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ. ಕರ್ನಾಟಕ 1,48,00,000 ವೋಟರ್ನ ಇದನ್ನ ಸಿಗ್ನೇಚರ್ ಕ್ಯಾಂಪೇನ್ ಮಾಡೋದ್ರ ಮುಖಾಂತರ ಮೊದಲನೇ ಸ್ಥಾನದಲ್ಲಿ ನಾವಿದ್ದೀವಿ ನಾವು. ಇವತ್ತು ಏನಿದೆ, ನಾಳೆ 14ನೇ ತಾರೀಕು ಇವತ್ತು ರಾಮಲೀಲಾ ಮೈದಾನದಲ್ಲಿ ನಡೀತಾ ಇರುವಂತ ಇವತ್ತು ಬೃಹತ್ ರ್ಯಾಲಿಗೆ ಕರ್ನಾಟಕದಿಂದನೇ ಸುಮಾರು 4,500ದಿಂದ 5,000 ಜನ ವಾಲಂಟರಿಯಾಗಿ ಅವರಾಗಿ ಬರ್ತಾ ಇದ್ದಾರೆ. ಈಗಾಗಲೇ ನಾವು ಕೆಪಿಸಿಸಿ ವತಿಯಿಂದ ಎಲ್ಲ ನಮ್ಮ ಆಫೀಸ್ ಬೇರರ್ಸ್ ಎಲ್ಲ ನಮ್ಮ ಜೊತೆಲಿದ್ದಾರೆ. ಎಲ್ಲರೂ ಸೇರಿ ನಾವು ಮುಂಚೆನೆ ಬಂದು ಈಗಾಗಲೇ 2 ದಿವಸ ಮುಂಚೆನೆ ನಮ್ಮ ಜೊತೆನಲ್ಲಿ ಬಂದು ಎಲ್ಲ ಇಲ್ಲಿ ರೂಮ್ ಮಾಡೋದಿರಬಹುದು, ಪ್ರತಿಯೊಂದು ಕೆಪಿಸಿಸಿಯಿಂದ ನಮ್ಮ ಅಧ್ಯಕ್ಷರು ಆದೇಶದ ಮೇರೆಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಯಾರೇ ಬಂದ್ರು ಕರ್ನಾಟಕದಿಂದ ಅವ್ರಿಗೆ ರೂಮ್ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು, ಅವ್ರನ್ನ ರ್ಯಾಲಿಗೆ ಕರ್ಕೊಂಬರೋದು ಡೆಲ್ಲಿಯಿಂದ ಕರ್ಕೊಂಬರುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳಿರೋ ಕಾರಣಕ್ಕೆ ನಾವು ಪಿಸಿಸಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಲ್ಲಿ ನಾವು ಸುಮಾರು 1,500 ರೂಮ್ಗಳನ್ನ ಮಾಡೋದ್ರ ಮುಖಾಂತರ ಒಂದು 3,000ದಿಂದ 4,000 ಜನನ ಅಕಾಮಿಡೇಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದ್ರ ಜೊತೆಗೆ ನಮ್ಮ ಜೊತೆಲಿ ರೂಮ್ ತಗೊಳ್ಳದೇನೆ ಅವರವರೇ ಮಾಡ್ಕೊಂಡಿರೋಂಥವ್ರು ಬಹಳ ಜನ ಇದ್ದಾರೆ. ಸೊ ಸುಮಾರು ನಮ್ಮ ಅನಿಸಿಕೆ, ನಾನು ಫಸ್ಟ್ ಒಂದು 3,000 ಜನ ಬರ್ಬೋದು. ಯಾಕೆಂತ ಅಂದ್ರೆ ನಾವು ಟ್ರೈನ್ ಕೇಳಿದ್ವಿ, ಸ್ಪೆಷಲ್ ಟ್ರೈನ್ ನ ಕೇಳಿದ್ವಿ. ಅದಕ್ಕೆ ನಮ್ಮ ಅಧ್ಯಕ್ಷರು ಕೂಡ ಲೆಟರ್ ಕೂಡ ಬರ್ದಿದ್ರು, ಸನ್ಮಾನ್ಯ ರೈಲ್ವೆ ಮಿನಿಸ್ಟರ್ಗೆ, ರಾಜ್ಯ ಮಂತ್ರಿಗಳಾದಂತ ನಮ್ಮ ಕರ್ನಾಟಕದವರೇ ಆದಂತ ಮಂತ್ರಿಗಳಿಗೆ ನಾವು ಲೆಟರ್ ಕೂಡ ಬರ್ದಿದ್ವಿ. ಆದ್ರೆ ಅವರು ನಮಗೆ ಸ್ಪೆಷಲ್ ಟ್ರೈನ್ ಕೊಡ್ಲಿಲ್ಲ ನಮ್ಗೆ. ಯಾಕೆ ಅಂತ ಅಂದ್ರೆ ಅವ್ರಿಗೆ ಗೊತ್ತಿದೆ ಈ ಸ್ಪೆಷಲ್ ಟ್ರೈನ್ ಕೊಟ್ರೆ ಇನ್ನ ಜಾಸ್ತಿ ಜನ ಬಂದು ನಮ್ಮ ವಿರುದ್ಧನೇ ಹೋರಾಟ ಮಾಡ್ತಾರೆ ಅಂತ. ಆ ಕಾರಣಕ್ಕೆ ಅದನ್ನ ಒಂದು ಪ್ರಜಾಪ್ರಭುತ್ವದಲ್ಲಿ ಅದನ್ನ ಮಾಡ್ಕೊಡ್ಬೇಕಾಗಿತ್ತು. ಕೇಂದ್ರ ಸರ್ಕಾರ ನಮಗೆ ಸ್ಪೆಷಲ್ ಟ್ರೈನ್ ಮಾಡೋದಕ್ಕೆ ಕೇಳಿದಾಗ ಕೊಡಬೇಕಾಗಿತ್ತು. ಅದನ್ನ ನಮ್ಮ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನಕ್ಕೋಸ್ಕರ ಅದನ್ನ ಕೊಡ್ಲಿಲ್ಲ. ಪರವಾಗಿಲ್ಲ, ಆದ್ರೂ ಕೂಡ ಸಾಕಷ್ಟು ಇವನ್ನೆಲ್ಲ ಫ್ಲೈಟ್ಗಳು ಎಲ್ಲ ದುಬಾರಿಗಳು ಬೇರೆ ಬೇರೆ ಕಡೆಯಿಂದ, ಮತ್ತೆ ಟ್ರೈನ್ ಇಂದ, ಹೈದರಾಬಾದ್ ಇಂದ, ಬೆಳಗಾಮಿಂದ, ಈ ಕಡೆ ಮಹಾರಾಷ್ಟ್ರದಿಂದ ಎಲ್ಲೆಲ್ಲಾಗುತ್ತೆ ಎಲ್ಲಾ ಕಡೆಯಿಂದ ನಮ್ಮ ಕಾರ್ಯಕರ್ತರು ಬಂದು ಈ ಒಂದು ಹೋರಾಟನ ಯಶಸ್ವಿಗೊಳಿಸ್ಲಿಕ್ಕೆ ನಮ್ಮ ನಾಯಕರುಗಳ ಒಂದು ಮುಖಂಡತ್ವದಲ್ಲಿ ನಾಳೆ ನಾವು 11:00 ಎಲ್ಲಿ ರಾಮಲೀಲಾ ಮೈದಾನದಿಂದ ಒಂದು 100 ಮೀಟರ್ ದೂರದಲ್ಲಿ ಒಂದೆಲ್ಲ ಅಸೆಂಬಲ್ ಆಗ್ತಾ ಇದೀವಿ ನಾವು. ಅದ್ರ ಜೊತೆಗೆ ನಾವು ಒಂದು ಇದನ್ನ ಮಾಡಿಸಿದೀವಿ, ಎಲ್ಲಿ ಅದು ಒಂದು ಜಾಕೆಟ್ ಮಾಡಿಸಿದೀವಿ, ಒಡಿಸ್. ಈ ತರ ಒಂದು ಕರ್ನಾಟಕದ ಒಂದು ಇದನ್ನ ಮೆರಿಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕ ಅಂತ ನೋಡಿ ಮ್ಯಾಪ್ ಇದೆ, ಕರ್ನಾಟಕದ ಮ್ಯಾಪ್. ಈ ಕಡೆ ಬಂದ್ರೆ ಕರ್ನಾಟಕದ ಮ್ಯಾಪ್ ಇದೆ ನೋಡಿ, ಕರ್ನಾಟಕದ ಮ್ಯಾಪ್ ಇದೆ. ಈ ಕಡೆ ಕಾಂಗ್ರೆಸ್ ಪಕ್ಷದ ಹಸ್ತ ಇದೆ. ಈ ತರ ನಾವು ಒಂದು 4,000 ಹೂಡಿಸ್ನ ಮಾಡಿಸಿ ಎಲ್ಲರಿಗೂ ಚಳಿ ಅನ್ನೋ ಕಾರಣಕ್ಕೆ ನಾವು ಕೊಡ್ತಾ ಇದೀವಿ. ಇದನ್ನ ಎಲ್ಲ ಕಾರ್ಯಕರ್ತರು ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದೀವಿ. ಚೆನ್ನಾಗಿದೆ ನೋಡಿ, ನಮ್ಮ ಅಧ್ಯಕ್ಷರು ಇದನ್ನ ಮಾಡ್ಲಿಕ್ಕೆ ಎಲ್ಲ ಒಂದು ಇದನ್ನ ಮಾಡ್ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಅದನ್ನೆಲ್ಲ ಮಾಡಿಕೊಟ್ಟು ಇವಾಗೆಲ್ಲ ಕಾರ್ಯಕರ್ತರಿಗೆ ಚಳಿ ಇದೆ ಅನ್ನೋ ಕಾರಣಕ್ಕೆ. ಸೊ ಅದರಿಂದ ನಾವು ಬಹಳ ಎಲ್ಲಾರನ್ನು ಕೇರ್ಫುಲ್ ಆಗಿ ಕೇರ್ ತಗೊಂಡು ವರ್ಕರ್ಸ್ನ, ಕಾರ್ಯಕರ್ತರನ್ನ ಮತ್ತೆ ಲೀಡರ್ಸ್ನ, ಆಮೇಲೆ ಎಲ್ಲಾ ಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ, ಮತ್ತೆ ಎಲ್ಲಾ ಶಾಸಕರುಗಳು ಕೂಡ ಬರ್ತಾ ಇದ್ದಾರೆ, MLCಗಳು ಬರ್ತಾ ಇದ್ದಾರೆ, ಚೇರ್ಮನ್ಸ್ಗಳು ಬರ್ತಾ ಇದ್ದಾರೆ. ಎಲ್ಲರೂ ಯಾರ್ಯಾರು ಡಿಸಿಗ್ನೇಟೆಡ್ ಪೀಪಲ್ ಇದ್ದಾರೆ, ಮತ್ತೆ ವಾಲಂಟರಿ ಬರೋರು, ಕಾರ್ಯಕರ್ತರು ಎಲ್ಲರೂ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇದನ್ನ ಕರ್ನಾಟಕದಿಂದ ನಮ್ಮ ಒಂದು ಏನು ನಮ್ಮ ಸಪೋರ್ಟ್ ಏನಿದೆ ಅದನ್ನ ನಮ್ಮ ಇಬ್ರು ನಾಯಕರ ನಾಯಕತ್ವದಲ್ಲಿ, ಒಂದು ಪ್ರಬಲವಾದಂತ ನಾಯಕತ್ವ ನಮ್ಮ ಕರ್ನಾಟಕದಲ್ಲಿ ಇದೆ, ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು, ಅವರ ನಾಯಕತ್ವದಲ್ಲಿ ಇವತ್ತು ದಿವಸ ಡೆಲ್ಲಿನಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇವತ್ತು ನಾವು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳೋದಕ್ಕೆ ಸಂತೋಷ ಆಗ್ತದೆ.
ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ನಾಳೆ ರ್ಯಾಲಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಹೊರತು ಬೇರೆ ವಿಚಾರನ ನಾನು ಮಾತಾಡಲ್ಲ. ಸಿಎಂ ಇಬ್ರು ಬರ್ತಾ ಇದ್ದಾರೆ. ಗೊತ್ತಾಯ್ತಾ? ಡಿಎಂಒ ಸಿಎಂಒ ಇಬ್ರು ಬರ್ತಾರೆ, ರ್ಯಾಲಿಗೆ ಅಟೆಂಡ್ ಮಾಡ್ತಾರೆ, ಅದಾದ್ಮೇಲೆ ವಾಪಸ್ ಹೋಗ್ತಾರೆ. ಯಾಕೆಂದ್ರೆ ಹೌಸ್ ಇದೆ. ಯಾಕೆಂದ್ರೆ ಮಂಡೆಯಿಂದ ಮತ್ತೆ ಬೆಳಗಾಮಲ್ಲಿ ಅಸೆಂಬ್ಲಿ ನಡೀತಾ ಇದೆ, ಅದಕ್ಕೆ ಅವರು ಭಾಗಿಯಾಗಬೇಕು. ನಾವು ಡೆವಲಪ್ಮೆಂಟ್ ಕಡೆ ಗಮನ ಕೊಡೋಣ. ರಾಜ್ಯದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಸೆಂಬ್ಲಿನಲ್ಲಿ. ಅದ್ರ ಬಗ್ಗೆ ಒಂದು ವಿರೋಧ ಪಕ್ಷನ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಎದುರಿಸುವಂತ ಕೆಲಸನ ಇಬ್ರು ನಾಯಕರುಗಳು ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ಅವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.